ಇನ್ನು ಹೈಕಮಾಂಡ್ನಿಂದ ಸಿಎಂ ಡಿಕೆ ಶಿವಕುಮಾರ್ಗೆ ಕರೆ ಹೋಗಿದೆ. ಸಚಿವ ಸ್ಥಾನ ಲಾಬಿಗೆ ಅವಕಾಶವನ್ನ ಕೊಡಬೇಡಿ ಅಂತ ಸಂದೇಶ ನೀಡಿದ್ದಾರೆ. ಸಚಿವ ಸ್ಥಾನ ಆಕಾಂಕ್ಷಿಗಳ ಲಾಬಿ ಹಾಗೆ ಬೆಂಬಲಿಗರು ಪ್ರತಿಭಟನೆ ಮಾಡುವುದನ್ನ ನಾವು ನೋಡ್ತಾ ಬಂದಿದ್ದೀವಿ. ವಿವಿಧ ಒತ್ತಡದ ಪ್ರಯತ್ನಗಳಿಗೆ ಕಡಿವಾಣ ಹಾಕೋದಕ್ಕೆ ತಂತ್ರ ರೂಪಿಸಲಾಗ್ತಾ ಇದೆ. ಸಚಿವ ಸ್ಥಾನಕ್ಕಾಗಿ ಯಾವುದೇ ರೀತಿಯ ಲಾಬಿಯನ್ನ ಸಹಿಸಲ್ಲ. ಡಿಕೆ ಅವರಿಗೆ ಕರೆ ಮಾಡುವ ಮೂಲಕ ಹೈಕಮಾಂಡ್ ಸಂದೇಶವನ್ನು ರವಾನಿಸಿದೆ. ಸಚಿವಾಕಾಂಕ್ಷಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಕೈ ಹೈಕಮಾಂಡ್. ಸ್ಥಾನ ಪಡೆಯೋದಕ್ಕಾಗಿ ಗುಂಪಾಗಿ ಭೇಟಿ ನೀಡುವವರಿಗೆ ಅವಕಾಶ ನೀಡಬೇಡಿ ಅಂತ ಹೇಳಿದೆ. ಶಾಸಕರು ಎಂಎಲ್ಸಿಗಳಿಗೆ ಅವಕಾಶ ನೀಡದಂತೆ ಸೂಚನೆಯನ್ನ ಕೊಟ್ಟಿದೆ. ಸಂಪುಟ ವಿಸ್ತರಣೆ ಕುರಿತು ಸೂಕ್ತ ಸಮಯದಲ್ಲಿ ನಿರ್ಧಾರವನ್ನ ತಗೊಳ್ಳಲಾಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಈ ರೀತಿಯಾಗಿ ತಿಳಿಸಿದೆ. ಸಚಿವ ಸ್ಥಾನಕ್ಕಾಗಿ ನಡೆಯುವಂತ ಯಾವುದೇ ರೀತಿಯ ಲಾಬಿ ರಾಜಕೀಯ ಒತ್ತಡಕ್ಕೆ ಸೊಪ್ಪು ಹಾಕಬೇಡಿ ಅನ್ನೋದಾಗಿ ಕೈ ಹೈಕಮಾಂಡ್ ಸಿಎಂ ಡಿಕೆಗೆ ಸಂದೇಶವನ್ನ ಕೊಟ್ಟಿದೆ. ಕರೆ ಮಾಡಿ ಮಾತನಾಡಿದ್ದಾರೆ. ಯಾಕೆಂದ್ರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಹೈಕಮಾಂಡ್ ಗಮನಿಸ್ತಾ ಇದೆ. ಸಚಿವಾಕಾಂಕ್ಷಿಗಳ ಪಟ್ಟಿ ಬೆಳೀತಾನೆ ಇರೋದು, ಅದಕ್ಕೂ ಮೀರಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇರೋದು, ಸಮುದಾಯವಾರು ಕೆಲವೊಂದು ಪ್ರತಿಭಟನೆಗಳಾಗ್ತಾ ಇದೆ. ನಮ್ಮ ನಾಯಕರು ಅರ್ಹರಿದ್ದಾರೆ, ಅವರಿಗೆ ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅಂತ, ಹೀಗೆ ಬಹಳಷ್ಟು ಸಮುದಾಯ ಬೇಡಿಕೆಯನ್ನ ಇಡ್ತಾ ಇರೋದು ಹೈಕಮಾಂಡ್ ಗಮನಕ್ಕೂ ಕೂಡ ಬಂದಿದೆ. ಇದೀಗ ಸಿಎಂ ಡಿಕೆಗೆ ಕರೆ ಮಾಡಿ ಒಂದು ಸಂದೇಶವನ್ನ ರವಾನಿಸಿದ್ದಾರೆ, ಒತ್ತಡಕ್ಕೆ ಒಳಗಾಗಬೇಡಿ ಅಂತ. ಇನ್ನು ಹೆಬ್ಬಾಳ್ಕರ್ ಮತ್ತೆ ಸವದಿಗೆ ಸಚಿವ ಸ್ಥಾನ ಡಿಮಾಂಡ್ ಏನ್ ಇಡ್ತಾ ಇದ್ದಾರೆ, ಅವರ ಬೆಂಬಲಿಗರು ಕೂಡ ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ, ಕೌಜಲಗಿ ಇದ್ದಾರೆ, ಸೀನಿಯರ್ ಇದ್ದಾರೆ. ಯಾರು ಕೊಡ್ತಾರೆ ಅದು ಹೈಕಮಾಂಡ್ ಬಿಟ್ಟಿದ್ದು. ಜೂನ್ 30 ಅಂತ ಅನ್ಕೊಂಡಿದ್ವಿ, ಇನ್ನೂ ಲೇಟ್ ಆಗಬಹುದು. ಜುಲೈ ಮೊದಲ ವಾರದಲ್ಲಿ ಸಂಪುಟ ವಿಸ್ತರಣೆ ಆಗಬಹುದು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಎಲ್ಲರೂ ಕೇಳ್ತಾರೆ. ಅಶೋಕ್ ಪಟ್ಟಣ ಅದಾರ, ಮಹಂತೇಶ್ ಕೌಜಲ್ಗಿ ಅದಾರ, ಆಮ್ಯಾಗ ಸೀನಿಯರ್ ಗಣೇಶ್ ಹುಕ್ಕೇರಿ ಅದಾರ. 5 ಜನ ಸೀನಿಯರ್. ಅದರಲ್ಲಿ ಯಾರಿಗೆ ಸಿಗ್ತೈತೆ, ಯಾರು ಕೊಡ್ತಾರೆ ಅನ್ನೋದು ಹೈಕಮಾಂಡ್. ಮುಂದಿನ ಇನ್ನೂ ಲೇಟ್ ಆಗ್ಬೋದು. ಈ 30 ಹಿಡಿದಿದ್ದು 30 ಏನೋ ಆಗೋ ಲಕ್ಷಣ ಇಲ್ಲ. ಬಹುಶಃ ಜುಲೈದಲ್ಲಿ ಆಗ್ಬೋದು. ಯಾಕಂದ್ರೆ ಎಲ್ಲರೂ ಕೇಳ್ತಾರೆ. ಅಶೋಕ್ ಪಟ್ಟಣ ಅದಾರ, ಮಹಂತೇಶ್ ಕೌಜಲ್ಗಿ ಅದಾರ, ಆಮ್ಯಾಗ ಸೀನಿಯರ್ ಗಣೇಶ್ ಹುಕ್ಕೇರಿ ಅದಾರ. 5 ಜನ ಸೀನಿಯರ್. ಅದರಲ್ಲಿ ಯಾರಿಗೆ ಸಿಗ್ತೈತೆ, ಯಾರು ಕೊಡ್ತಾರೆ ಅನ್ನೋದು ಹೈಕಮಾಂಡ್. ಮುಂದಿನ ಇನ್ನೂ ಲೇಟ್ ಆಗ್ಬೋದು. ನೋಡಿ, ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ, ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಇದು ಸಾಮಾನ್ಯವಾಗಿ ಇದಾಗಲೇ ಸಚಿವ ಸ್ಥಾನವನ್ನ ಪಡೆದಿರೋರಿಗೆ ಎದುರಾಗ್ತಾ ಇರುವಂತ ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಜುಲೈ ಮೊದಲ ವಾರಕ್ಕೆ ಹೋದ್ರೂ ಹೋಯ್ತು. ಜೂನಲ್ಲಿ ಮುಗಿಯುತ್ತೆ, 30 ಒಳಗಡೆ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇತ್ತು. ಬಟ್ ಜುಲೈ ಮೊದಲ ವಾರಕ್ಕೆ ಹೋಗಬಹುದು ಅಂತ. ಅದರ ಜೊತೆಗೆ ಈ ರೀತಿಯಾಗಿ ಡಿಮಾಂಡ್ ಎಲ್ಲ ಇಡ್ತಾ ಇದ್ದಾರೆ. ಬಟ್ ಅದಕ್ಕೂ ಮೀರಿದಂತ ಹಿರಿಯರು ಕೂಡ ಇದ್ದಾರೆ ಪಕ್ಷದಲ್ಲಿ. ಅಶೋಕ್ ಪಟ್ಟಣ್ ಇದ್ದಾರೆ, ಗಣೇಶ್ ಹುಕ್ಕೇರಿ ಇದ್ದಾರೆ, ಕೌಜಲಗಿ ಇದ್ದಾರೆ, ಸೀನಿಯರ್ಸ್ ಇದಾರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಇದೆಲ್ಲ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತಾನೂ ಹೇಳಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದನ್ನು ನಾವು ಗಮನಿಸ್ತಾ ಇದ್ವಿ, ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ.